ಹುಡುಗಿರು ಒಂಥರ ಮಸ್ಕ ಹೊಡಿಯೋ ಥರ ಕೇಳ್ತಾರಲ್ಲ, ಅಪ್ಪ ನೀವು ಬೇರೆ ಥರ ತಿರ್ಗಾ ಅದಕ್ಕೂ ಏನಾದ್ರು ತಪ್ಪು ಹುಡುಕ್ಬಿಟ್ಟು ಅವ್ರಿಗೂ ತಂದಿಕ್ಬಿಟ್ಟಿರ ಒಂಥರ ಸುಮ್ಮನೆ ಮಾಮೂಲಿ ಫ್ರೆಂಡ್ ಆದ್ಮೇಲೆ ಹೆಂಗೆ ಕ್ಲೋಸ್ ಆಗಿ ಕೇಳ್ತಾರೆ ಆ ಥರ ಕೇಳ್ತಾರೆ. ಅವ್ರಿಗೆಲ್ಲ ಕೊಡ್ತಿರೋ ನಮ್ಗೊಂದು ಕೊಡಿ ನಮ್ಗೊಂದು ಕೊಡಿ ನಮ್ಗೊಂದು ಕೊಡಿ ಅಂತ 3 ಜನನು ಕೇಳ್ತಾರೆ. ನಾನು ಹೇಳ್ತೀನಿ ಇವತ್ತಿಂದ ಯಾರೇ ಬಂದರೂ ಸತ್ರು ಕೊಡಲ್ಲ, ಬಿಲ್ಕುಲ್ ಕೊಡಲ್ಲ ಅಂತ ಹೇಳ್ತೀನಿ. ನಾವು ಹುಡುಗಿರು ನಮ್ಗೆ ಕೊಡಲ್ವಾ, ನಾವು ಹುಡುಗಿರು ನಮ್ಗೆ ಕೊಡಲ್ವಾ ಅಂತ ತಿರ್ಗಾ ನುಲ್ದಿ ಕೇಳ್ತಾರೆ. ತಪ್ಪು ತಿಳ್ಕೊಬೇಡಿ, ನಮ್ಮ ಮಗನ ಮೇಲೆ ಆಣೆ, ನಿಜ ಆಣೆ ಇಟ್ಟು ಮಾತಾಡ್ತಾ ಇದ್ದೀನಿ, ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ಸತ್ಯವನ್ನೇ ಹೇಳಬೇಕು, ಸತ್ಯವನ್ನು ಬಿಟ್ಟು ಏನು ಹೇಳ್ಬಾರ್ದು ಅಂದಿದ್ರೆ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅಲ್ಲಿ ವೇದಿಕೆಯಲ್ಲಿ ನಡೆದಿದ್ಕೂ ಮಿಕ್ಕಿದ್ ಯಾರ ಮನೆಗಾರ ಹೋಗ್ತಿರಲ್ಲ, ಕರಿಬಸಪ್ಪ ಸುದಿ ಯಾರಿದ್ರು ಅವ್ರ ಮುಂದೆ ಕೇಳಿ ಹಿಂಗೆ ಮಾತಾಡ್ದಂತೆ ನಿಜಾನ ಅಂತ ಅವ್ರ ಹತ್ರನೂ ಹೋಗಿ ಇಂಟರ್ವ್ಯೂ ಮಾಡಿ. ಇನ್ನು ಮಿಕ್ಕಿದವರೆಲ್ಲ ದುಶ್ಮನ್ಗಳು, ಅವರೆಲ್ಲ ಆ ಕಡೆ ಟೀಮ್ ಅವರು. ಕರಿಬಸಪ್ಪ ಕಾಕ್ರೋಚ್ ಸುದಿ ಅವ್ರ ಹತ್ರ ಹೋದಾಗ ಕೇಳಿ, ಅಂದ್ರೆ ಅವ್ರಿಗೆ ಧೈರ್ಯ ಕಡಿಮೆ, ಇದೆಲ್ಲ ಆಫ್ ಮಾಡ್ಬಿಟ್ಟು ಕೇಳಿ ಅವ್ರು ಆನ್ಸರ್ ಮಾಡ್ತಾರೆ. ಆಯ್ತಾ, ಏನು ನಡೀತು ಅಂತ ಸಾಕ್ಷಿಗೆ ಅವರೇ, ಯಾಕಂದ್ರೆ ಒಳಗೆ ಅವರೇ ಎದ್ದಿದ್ದು. ಆಯ್ತಾ, ಅದು ಬಿಟ್ಟು ಎಲ್ಲಿಗೆ ಸ್ಟಾಪ್ ಆಗಿತ್ತು? ನಾನು ಇವರು ನುಲ್ಕೊಂಡು ಕೇಳ್ತಾರೆ, ಯಾರು 3 ಜನನು ನಮ್ಗೆ ಕೊಡಲ್ವಾ ಅಂತ. ಸ್ಪಂದನ, ರಾಶಿಕಾ, ಆಶ್, ಎಸ್ ಎನ್ 3 ಜನ ಕೇಳಿದಾಗ ನಾನು ಹೇಳ್ತೀನಿ, ನಾವು ಹುಡುಗಿರಿಗೂ ಕೊಡಲ್ವಾ ಅಂತ ಕ್ವಶನ್ ಕೇಳಿದಾಗ ನಾನು ಹೇಳ್ತೀನಿ, ಹುಡುಗಿರಿಗೆ ಕೊಟ್ಟರೆ ಜೋಲ್ಪುರ್ಕ ನನ್ನ ಮಗ ಅಂತಾರೆ ಆಚೆ ನೋಡಿದವರು ಅಂತ ಅಂತೀನಿ. ಅಂದರೆ ಜೋಲ್ಪುರ್ಕ ಇರೋರು ಹುಡುಗಿ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ. ಈಗ ಹುಡುಗಂಗೆ ಕೊಡಲ್ಲ ಅಂತ ಅಂದ್ಬಿಟ್ಟವರು ಜೊಲ್ ಇರ್ತಾರಲ್ಲ, ಜೊಲ್ ಮೀನಿಂಗ್ ಗೊತ್ತಾ? ಜೊಲ್ಲು ಅಂದರೆ ಹುಡುಗಿರ್ ಕಂಡ್ರೆ ಸಾಯ್ತಾರಲ್ಲ, ಅವರಾಗಿದ್ರೆ ಕೊಟ್ಬಿಡ್ತಾರೆ. ಅದನ್ನ ಹೇಳ್ತೀನಿ, ನಾನು ಜೋಲ್ಪುರ್ಕ ಅಲ್ಲ, ಅದಕ್ಕೆ ನಾನು ಕೊಡಲ್ಲ. ಆಚೆ ನೋಡಿದವ್ರು ನನ್ನ ಜೊಲ್ಲು ಉಣ್ಕೊಂಡ್ಬಿಡ್ತಾರೆ, ನಾನು ಕೊಡಲ್ಲ ಅಂತ ನನ್ನ ಮಗನ ಮೇಲೆ ಇದೇ ಡೈಲಾಗ್ ಹೊಡೆದಿದ್ದೀನಿ 3 ಜನದ ಮುಂದೆನು. ಆಯ್ತಾ, ಆಮೇಲೆ ಅವ್ರು ಸುಮ್ಮನೆ ಆಗ್ತಾರೆ, ಕೇಳೋದು ಬಿಟ್ಬಿಡ್ತಾರೆ. ಆಮೇಲೆ 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಸಾಟರ್ಡೆ ಬರುತ್ತೆ, ಸುದೀಪ್ ಸರ್ ಬರ್ತಾರೆ.